ನಮಸ್ಕಾರ ವೀಕ್ಷಕರೇ, ಭಾವಸಿಂಚನ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತೊಂದು ವಿಶೇಷ ಏನಪ್ಪ ಅಂತಂದರೆ, ಈ ಟಿ ವಿ ಧಾರಾವಾಹಿ ನೋಡಿದ್ದೀರಾ, ಮನೆಯೊಂದು 3 ಬಾಗಿಲು. ಒಂದು ಮನೆ ಇರ್ತದೆ, 3 ಜನ ಅಣ್ತಂದಿರ್ತಾರೆ, ಕಿತ್ತಾಡ್ಕೊಂಡು 3 ಬಾಗಿಲು ಮಾಡ್ಕೊಂಡು 3 ಮನೆ ಮಾಡ್ಕೊಂಡಿರ್ತಾರೆ. ಬಟ್ ಇಲ್ಲಿ ಕುಣಿಗಂದಲ್ಲಿ ಒಂದು ಮನೆ ಇದೆ. ಇದು 4ನೇ ತಲೆಮಾರು ಇಲ್ಲಿ ವಾಸ ಮಾಡ್ತಾ ಇದೆ. ಮನೆ ಒಂದು 24 ಬಾಗಿಲು. ಬನ್ನಿ, ಈ ಮನೆ ಹೇಗಿದೆ, ಈ ಮನೆ ಯಜಮಾನ್ರು ಯಾರಿದ್ದಾರೆ ಅವ್ರನ್ನ ಭೇಟಿ ಮಾಡೋಣ, ಅವ್ರ ಬಾಯಿನಲ್ಲೇ ಕೇಳೋಣ. ಯಾವ ರೀತಿ ಒಂದು ಕುಟುಂಬ ಇದೆ. 24 ಬಾಗಿಲಿರೋ ಮನೆ ಒಂದು ವಿಚಿತ್ರ. ತಾಜ್ ಮಹಲಲ್ಲೂ ಕೂಡ 24 ಬಾಗಿಲಿಲ್ಲ, ಅಂಥದ್ರಲ್ಲಿ ಈ ಮನೆಯಲ್ಲಿ 24 ಬಾಗಿಲಿದೆ. ಬನ್ನಿ ವೀಕ್ಷಕರೇ, ನೋಡೋಣ ಯಾವ ರೀತಿ ಇದೆ. ನೋಡಿ ವೀಕ್ಷಕರೇ, ನೋಡಿ ಇದೇ ಮನೆ. ಬನ್ನಿ ಈ ಮನೆಗೆ ಹೋಗೋಣ, ಯಾವ ರೀತಿ ಇದೆ ತಿಳ್ಕೊಳ್ಳೋಣ. ಬನ್ನಿ ವೀಕ್ಷಕರೇ. ಬನ್ನಿ ವೀಕ್ಷಕರೇ, ಇದೇ ಮನೆ. ಇದು ಎಂಟ್ರೆನ್ಸು. ಒಳಗಡೆ ಯಾರಿದ್ದಾರೆ ನೋಡೋಣ ಬನ್ನಿ. ಅಣ್ಣ ನಮಸ್ಕಾರ, ಚೆನ್ನಾಗಿದ್ದೀರಾ? ನಾವು ಯೂಟ್ಯೂಬ್ ಚಾನಲಿಂದ ಬಂದಿದ್ದೀವಣ್ಣ. ನಮಗೆ ಇಲ್ಲೊಂದು ವಿಶೇಷ ಏನಂತಂದರೆ, ಒಂದು ಮನೆ ಒಂದು 24 ಬಾಗಿಲಿದೆ ಅಂತ ಗೊತ್ತಾಯ್ತು ವಿಷಯ. ಅದು ನೀವು 4ನೇ ತಲೆಮಾರು ಇಲ್ಲಿ ಜೀವಿಸ್ತಾ ಇದ್ದಾರ ಅಂತ. ಅದನ್ನು ಒಂದು ವಿಡಿಯೋ ಮಾಡಿಬಿಟ್ಟು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ಬೇಕು ಅಂತ ಬಂದಿದ್ದೀವಿ. ಅಣ್ಣ, ನಿಮ್ಮದು ಈ ಕುಟುಂಬ, ಈಗ ನೀವಿದ್ದೀರಾ, ನಿಮ್ಮ ತಲೆಮಾರು ನಿಮಗೆ ಗೊತ್ತಿದ್ದಂಗೆ ಎಷ್ಟನೇ ತಲೆಮಾರು, ಮೊದಲು ಯಾವ ರೀತಿ ಇತ್ತು ಇದು ಮನೆ? ನಮ್ಮ ಅಜ್ಜಿ ವೆಂಕಟಮ್ಮ ಅಂತ, ಅವ್ರ ಯಜಮಾನ್ರ ಹೆಸರು ತಿಮ್ಮಯ್ಯ ಅಂತ. ಆಮೇಲೆ ಅವ್ರು ಹೋದಾದ್ಮೇಲೆ ನಮ್ಮ ಅಪ್ಪರಿಗೆ ಬಂದಿರೋದು, ಆಮೇಲೆ ಕಡೆಯಿಂದ ನಮಗೆ ಬಂದದೆ. 3ನೇ ತಲೆಮಾರು ನಿಮ್ಮದು. ಈಗ ನಿಮ್ಮ ಮಕ್ಕಳು 4ನೇ ತಲೆಮಾರು. ಮತ್ತೆ ಇಲ್ಲಿ ಇಷ್ಟು ದೊಡ್ಡ ಮನೆಯಲ್ಲಿ 24 ಬಾಗಿಲಿದೆ ಮನೆಗೆ. ಎಷ್ಟು ಜನ ವಾಸ ಮಾಡ್ತಿದ್ರಿ ಈಗ? ಒಂದು ಟೋಟಲಿ 2ರಿಂದ 10 ಜನ ಇದ್ದೀವಿ. 10 ಜನ ಇದ್ದೀರಾ? ನಿಮ್ಗೆ ಎಷ್ಟು ಜನ ನನ್ನ ಮಕ್ಕಳು? 3 ಜನ. 3 ಜನ. ನಿಮ್ಮ 3 ಜನ. ಇನ್ನೊಬ್ರು ಯಾರು ನಿಮ್ಮ ತಮ್ಮ? ತಮ್ಮನಿಗೆ 2 ಮಕ್ಕಳು, ಒಬ್ಬರು ಹೆಂಗಸು, ಗಂಡ ಇಬ್ಬರು ಇದ್ದಾರೆ. ಅವ್ರು 5 ಜನ, ನಾವೊಂದು 5 ಜನ. ಮತ್ತೆ ಇಷ್ಟು ದೊಡ್ಡ ಮನೆ, ಒಳ್ಳೆ ಚೌಟ್ರಿ ಇದ್ದಂಗಿದೆ. ಇಲ್ಲಿ ನೋಡಿದ್ರೆ ಅಷ್ಟು ಕಾಣ್ತಾ ಇದೆ. ಸ್ವಲ್ಪ ತೋರಿಸ್ತೀರಣ್ಣ? ನಮ್ಗೆ 24 ಬಾಗಿಲು ಅಂದ್ರೆ ಆಶ್ಚರ್ಯ ಆಯ್ತತೆ. ತಾಜ್ ಮಹಲಲ್ಲೂ ಕೂಡ ಅದು ಪ್ರಸಿದ್ಧ ಒಂದು ಜಾಗ. ಅದು ಅಲ್ಲೂ ಕೂಡ ಇದು 7 ವಂಡರಲ್ಲಿ ಒಂದದು. ಅಲ್ಲೂ 24 ಬಾಗಿಲಿಲ್ಲ. ಇದೊಂಥರ ಆಶ್ಚರ್ಯ ನಮಗೆ. ಈಗ ನೀವು ಏನು ಕೆಲಸ ಮಾಡ್ತಾ ಇದ್ದೀರಾ? ವೃತ್ತಿ ಏನು ನಿಮ್ದು? ಬೇಸಿಕಲಿ ವ್ಯವಸಾಯ ನೋಡಿದ್ದೀರಾ? ವ್ಯವಸಾಯ ಅಲ್ಲ, ಆ ವ್ಯವಸಾಯ ಮಾಡ್ಕೊಂಡು ಇಷ್ಟು ದೊಡ್ಡ ಮನೆ ಅವಶ್ಯಕತೆ ಇತ್ತಾ? ಏನು ಅವತ್ತು ತಾತ ಮಾಡ್ಕೊಟ್ಟಿರೋದು, ನಮ್ಮ ಅಜ್ಜಿಯರ ಅಣ್ಣ ಮಾಡ್ಕೊಟ್ಟಿರೋದು. ಆ ಥರ ನಿಮ್ಮ ಮೂಲ ಕಸಬು ವ್ಯವಸಾಯನೇ. ಈಗ ಮಕ್ಕಳುಗಳು ಸ್ವಲ್ಪ, ಈಗ ಈಗಿನ ಜನರೇಷನ್ ಮಕ್ಕಳುಗಳು ಸ್ವಲ್ಪ ಹೊರಗಡೆ ಕೆಲಸ ಮಾಡ್ಕೊಂಡು ಇದ್ದಾರೆ. ಮತ್ತೆ ಒಂದು ಸ್ವಲ್ಪ ತೋರಿಸ್ತೀರಣ್ಣ ಮನೆಗಳನ್ನ? ಇಲ್ಲಿ ನೋಡಿ, ಹೋಗಿ ನೋಡ್ಕೊಂಬನ್ನಿ. ಇಲ್ಲಿ ಏಕ ಇದೆ, ಇಲ್ಲಿ ಬಾಕ್ಲಿಗೆ ಇದೆ. ಅದೇ ಉದ್ದಕ್ಕೂ ಬಾಕ್ಲ ಐತೆ ಅಂತ ಗೊತ್ತಾಯ್ತು. 24 ಅಂದ್ರೆ ನಮ್ಗೆ ಅದೇ ಆಶ್ಚರ್ಯ. ನಮಸ್ಕಾರ ಮೇಡಮ್ ಅವರೇ. ನಮಸ್ತೆ. ನೀವು ಈ ಮನೆಗೆ ಚಿಕ್ಕ ಸೊಸೆ ಅಂತ ಗೊತ್ತಾಯ್ತು. ದಯವಿಟ್ಟು ಈ ಮನೆಯಲ್ಲಿ ಏನಿದೆ, ಎಷ್ಟು ರೂಮ್ ಇದಾವೆ, ಎಷ್ಟು ಬಾಗಿಲಿದಾವೆ, ಸ್ವಲ್ಪ ತೋರಿಸ್ಕೊಡ್ತೀರಾ? ಆಯ್ತು ಸರ್, ಬನ್ನಿ ತೋರಿಸ್ಕೊಡ್ತೀನಿ. ಇದು ನಮ್ಮ ಮಾವ ಅವ್ರು ಮಲಗ್ತಿದ್ದಂತ ಜಾಗ. ಇದು ರೂಮು. ಇದು ಲೈಟ್ ಇಲ್ಲ ಅನ್ಸುತ್ತೆ. ಇದು ಅವಾಗ ಮಲಗ್ತಿದ್ರು. ಅವ್ರು ತೀರ್ಕೊಂಡ್ಮೇಲೆ ನಮ್ಮ ಅತ್ತೆಯವ್ರು ಮಲಗ್ತಿದ್ರು. ಇವಾಗ ಅತ್ತೆಯವರು ತೀರ್ಕೊಂಡ್ರು, ಈಗ ಖಾಲಿ ಐತೆ, ಯಾರು ಮಲಗ್ತಿಲ್ಲ ಸದ್ಯ. 1 2 ಆಯ್ತು. ಅಲ್ಲೊಂದು ಎಂಟ್ರೆನ್ಸ್ 3 ಆಯ್ತು. 3 ಬಾಗ್ಲಾಯ್ತು. 3 ಬಾಗ್ಲು. ಇದೊಂದು 4ನೇ ಬಾಗ್ಲು. ಇದೇನೋ ಇಲ್ಲಿ ಒಳಕಲ್ಲು. ಇದು ಅವಾಗಿಂದು ಕಾಲೇ 35-40 ವರ್ಷದ ಹಿಂದೆ ಬಳಸ್ತಿದ್ರು. ಇಲ್ಲೇ ಅಡುಗೆ ಎಲ್ಲ ಮಾಡ್ತಿದ್ವಿ. ಫಸ್ಟ್ ಜಾಯಿಂಟ್ ಫ್ಯಾಮಿಲಿ ಇದ್ದಾಗ ಎಲ್ಲ ಇಲ್ಲೇ ಅಡುಗೆ ಮಾಡ್ತಿದ್ವಿ. 4ನೇ ಬಾಗ್ಲು ನೋಡಿ, ಇಲ್ಲಿ ಒಳಕಲ್ಲಿದೆ. ನೋಡಿ ವೀಕ್ಷಕರೇ, ಇದು ಒಳಕಲ್ಲಿದೆ. ನೋಡಿ, ಇಲ್ಲೊಂದು ತುಂಡು ಬೇರೆ ಮಡಿಕೊಂಡಿದ್ದಾರೆ. ಏನು ಅವಾಗ ಇಲ್ಲಿ ಒಂದ್ ಮನೆಗೆ ಮರಿ ಕಡಿತಿದ್ರು ಅಂತ ಕಾಣಿಸ್ತದೆ. ಇಲ್ಲೇ ಒಂದ್ ಮನೆಗೆ ಒಂದ್ ಮರಿ ಕಡಿತಾ ಇದ್ವಿ. ಅದೊಂದು ಇಲ್ಲಿದೆ. ಚೆನ್ನಾಗಿದೆ ನೋಡಿ. ಇದು ದೇವ್ರ ಮನೆ ಮಾಡ್ಕೊಂಡಿದ್ದಾರೆ. ಈಗ ಅಜ್ಜಿ ತಾತ ಮಲಗ್ತಿದ್ರಲ್ವಾ, ಬಿಡಕ್ ಆಗೋದಿಲ್ಲ ಅಂತ ಪೂಜೆ. ನೋಡಿ, ಇದು ಒಂದು ಅಡಿಗೆ ಮನೆ. ಇದು 6ನೇ ಬಾಗ್ಲು. ಇದ್ದಾಗ ಇಲ್ಲಿ ಅಡಿಗೆ ಮಾಡ್ತಿದ್ವಿ ಎಲ್ಲಾರು. ಈಗೇನು ಮಾಡ್ತೀವಿ, ಯೂಸ್ ಮಾಡ್ತೀವಿ. ಅಜ್ಜಿ ತಾತ ಇದ್ದಾಗ ಯೂಸ್ ಮಾಡ್ತಿದ್ವಿ. ಈಗ ಅಜ್ಜಿ ತಾತ ಹೋದ್ಮೇಲೆ ಮಾಡ್ತಿಲ್ಲ.
ನೋಡಿ ವೀಕ್ಷಕರೇ, ಎಲ್ಲ ಹಳೆ ಪರಿಕರಗಳು ಯಾವ ರೀತಿ ಇದಾವೆ ನೋಡಿ. ಇವು ಹಂಡೆ ಈಗ ಈ ತರ ಯಾರು ಯೂಸ್ ಮಾಡೋದಿಲ್ಲ. ಈಗ ಈ ತರ ಹಳೆ ಮನೆಯಲ್ಲಿ ಇಟ್ಕೊಂಡಿದ್ರೆ ನೋಡಿ. ಗುಂಬ, ಇವರು ನೀರು ತರಕ್ಕೆ ಗುಂಬ ಯೂಸ್ ಮಾಡ್ತಾ ಇದ್ರು ಅವಾಗ. ಒಲೆಯಲ್ಲಿ ಅಡಿಗೆ ಮಾಡ್ತಾ ಇದ್ವಿ ಅವಾಗ. ಈಗಿನ ಹೊಸ ಜನರೇಷನ್ ಬಂದು ಎಲ್ಲ ಹೊಸ ಫ್ಯಾಷನ್ ಮಾಡಿದ್ರು ಈಗ. ಒಲೆ, ಇದು ಒಲೆ, ಚಿಮ್ನಿ ಒಲೆ. ಸೌದೆನಲ್ಲಿ ಒಲೆ ಮಾಡ್ತಾ ಇದ್ರು. ಸೌದೆ ಯೂಸ್ ಮಾಡಿ ಅವಾಗ ಅಡಿಗೆ ಮಾಡ್ತಾ ಇದ್ರು ನೋಡಿ. ಹಿಂಗೆ ಹೊಗೆ ಈಚೆ ಬರ್ತಿರ್ಲಿಲ್ಲ ನೋಡಿ. ಇದರಿಂದಲೇ ಚಿಮ್ನಿನಲ್ಲಿ ಹೊಗೆ ಹೋಗ್ತಾ ಇತ್ತು ನೋಡಿ. ಈಗ ಕಂಬಗಳೆಲ್ಲ ಯಾವ ರೀತಿ ನೆಟ್ಟಿ ಕಟ್ಟಿದ್ದಾರೆ, ಈಗಲೂ ಗಟ್ಟಿಮುಟ್ಟಿ ಆಗಿದ್ದಾವೆ ಇದು. ಸುಮಾರು ಇದೊಂದು 1960 ವರ್ಷ ಅಂತ ಅಂದ್ರೆ ಅಲ್ಲಿಗೆ 84 ವರ್ಷದ ಮನೆ ಇದು. ಇವೆಲ್ಲ ಫೋಟೋ, ನಿಮ್ಮ ಹಳೆ ಪೂರ್ವಜರು ಫೋಟೋಗಳೆಲ್ಲ. ಅವರು ಮುತ್ತಾತ ಮುತ್ತಜ್ಜಿ ಅವರು. ಇವರು ನಮ್ಮ ಅತ್ತೆ, ಅವರು ನಮ್ಮ ಮಾವ, ಇವ್ರು ನಮ್ಮ ಅತ್ತೆ, ಇವ್ರು ನಮ್ಮ ಯಜಮಾನ್ರು, ಇವರು ತಿಮ್ಮೇಗೌಡರು. ಈ ತರನೇ ಮನೆ ಕೊಟ್ಟಿದ್ದು ತಾತ, ಅಣ್ಣ, ಅಕ್ಕ, ತಮ್ಮ. ನಿಮ್ಮ ಅಜ್ಜಿಯವ್ರ ಅಣ್ಣ ಕಟ್ಟಿಸ್ಕೊಟ್ರು. ತಮ್ಮ. ಈಗ ಇಲ್ಲಿ 6 ಬಾಗ್ಲಾಯ್ತು ವೀಕ್ಷಕರೇ. 1, 2, 3, 4, 5, 6 ಬಾಗ್ಲಾಯ್ತು. ಇದು 7ನೇ ಬಾಗ್ಲು ವೀಕ್ಷಕರೇ. ನೋಡಿ ಇದು ತೊಲೆ ಹೆಂಗೆ, ಇದು ಯಾವ ಒಂಚೂರು ಇದು ಕುಟ್ಟಿಡ್ದಿಲ್ಲ. ಇದು ಯಾವ ಮರ ಯಜಮಾನ್ರಿ? ಇದು ಯಾವ ಮರ ಇದು? ಬೇವಿನ ಮರ ನೋಡಿ. ಹಿಂಗೆ ಕೊಟ್ಟು ತೀರ್ನ ಯಾವ ರೀತಿ ಕುಂಟಿಸಿದ್ದಾರೆ. ಆಗಿಂದ ಇಂಜಿನಿಯರಿಂಗ್ ಪ್ಲಾನು. 7 ಆಯ್ತು. ಇದು 8ನೇ ಬಾಗ್ಲು. 8 ಇದು ಏನು ಬಚ್ಚಲ ಮನೆ ಅನ್ಸುತ್ತೆ. ಇದು ಬಚ್ಚಲ ಮನೆ. ಒಂದ್ ಮನೆ ಇದ್ದಂಗೆ ಐತೆ. ನೀರು ದೂರದಿಂದ ತರಬೇಕಾಗಿತ್ತು, ಇದ್ರಲ್ಲಿ ಸ್ಟಾಕ್ ಮಾಡ್ತಾ ಇದ್ವಿ. ಇವಾಗೆಲ್ಲ ಡ್ರಮ್ಗಳು ಇಟ್ಕೊಂಡಿದೀವಿ, ಸೌದೆ ಗಿವ್ದೆ ಹಾಕೊಳಕ್ಕೆ ಯೂಸ್ ಮಾಡ್ತೀವಿ ನೋಡಿ. ಎಲ್ಲೂ ಟೈಲ್ಸ್ ಹಾಕಿಲ್ಲ ಇವರು. ಸೇಮ್ ಹಳೆ ಸಿಮೆಂಟ್ ಏನಿದೆ, ರೆಡ್ ಆಕ್ಸೈಡ್ ಪೇಂಟ್ ಅದೇ ಇದೆ. ಎಂಟಾಯ್ತು ನೋಡಿ. ಇದು ಒಂದ್ ಸ್ವಲ್ಪ ವಿಶಾಲವಾಗಿ ಜಾಗ ಮಾಡ್ಕೊಂಡಿದ್ದಾರೆ. ಇಲ್ಲೇನು ವರಾಂಡ, ಮೊದ್ಲು ಈಗಿನ ಕಾಲದಲ್ಲಿ ಈಗ ನಾವು ಮೋಲ್ಡ್ ಮೇಲೆ ಬಟ್ಟೆ ಒಣಗಾಕ್ತಿವಿ, ಇವರು ಕೆಳಗಡೆನೆ ಬಟ್ಟೆ ಒಣಗಾಕಕ್ಕೆ ಒಂದು ವಿಶಾಲವಾದ ಜಾಗ ಮಾಡ್ಕೊಂಡಿದ್ದಾರೆ. ಅದೇ ಅಲ್ಲಿ ಹೋಗೋಕೆ ಜಾಗ. ಇದು 9ನೇ ಬಾಗ್ಲು. ಇದು 10ನೇ ಬಾಗ್ಲು. ಇದು 11ನೇ ಬಾಗ್ಲು. ಇಲ್ಲಿ ನೋಡಿ, ಒಳಗಡೆ ನಾಯಿ ಇದ್ದಾವೆ. ನಮ್ಗೆ ಹೋಗಕ್ ಭಯ ಆಗುತ್ತೆ. ಸದ್ಯಕ್ಕೆ ಅದನ್ನ ಓಪನ್ ಮಾಡೋದ್ ಬೇಡ. ಸೌಂಡ್ ಕೇಳ್ತಾ ಇದೆ, ಕೇಳಿಸ್ಕೊಳ್ಳಿ. ಮತ್ತೆ ಇಲ್ಲಿ ದನ ಕಟ್ಲಿಕ್ಕೆ ಒಂದು ಕೊಠಡಿ ಮಾಡ್ಕೊಂಡಿದ್ದಾರೆ. 15-20 ದನ ಕರುಗಳಿದ್ವು, ಇವಾಗೆಲ್ಲ ಕಡಿಮೆ ಆಗ್ಬಿಟ್ಟವೆ. ಈಗ 2 ಇದಾವೆ. 11 ಬಾಗ್ಲು ಆಯ್ತು ಇಲ್ಲಿಗೆ. ಬಿಚ್ಚಿದ್ರೆ ಕಚ್ಚಿ ಆ ಕಡೆ ಹೋಗ್ಬಿಡ ಫಸ್ಟ್. ಆ ಕಡೆ ಹೋಗ್ಬಿಡ ಫಸ್ಟ್. ಅವರು ಎಲ್ಲ ಹೊರಟ ಹೋಗ್ತಾರೆ. 11, 12. ಇದು 12ನೇ ಬಾಗ್ಲು. ಇದು 2 ಬೆಕ್ಕಿನ ಮರಿ ಇದೆ ನೋಡ್ರಿ. ನೋಡಿ, ಇದು 2 ಬೆಕ್ಕಿನ ಮರಿ. ಪಾಪ ಸೈಲೆಂಟ್ ಆಗಿದಾವ ಅವು. ನಮಗ್ ನಾವು ಸ್ವಲ್ಪ ಪ್ರಾಣಿ ಪ್ರಿಯ, ನಮಗ್ ಪ್ರಾಣಿಗಳು ಅಂದ್ರೆ ಇಷ್ಟ ನೋಡಿ. ಇವರು ಪ್ರಾಣಿಗಳನ್ನ ಸಾಕಿದ್ದಾರೆ, ಆರಾಮ ಮನ್ಗಿದಾವ ಅವು. ಇನ್ನೊಂದು ಈ ಮನೆಯಲ್ಲಿ ವಿಶೇಷ ಏನು ಅಂತಂದ್ರೆ, ಇಲ್ಲಿ ಪ್ರತಿಯೊಂದು ಗೋಡೆನೂ ಕೂಡ, ಈ ಒಂದು ರೂಮ್ ಗೋಡೆ ಆಗ್ಲಿ, ಹಾಲಿನ ಗೋಡೆ ಆಗ್ಲಿ, ಎಂಟ್ರೆನ್ಸ್ ಏನು ಪಾಯ ಹಾಕಿರೋ ಗೋಡೆ ಆಗ್ಲಿ, ಎಲ್ಲ 1.5 ಅಡಿ ಗೋಡೆ ಇದೆ. ಇದೊಂದು ವಿಶೇಷ ಇಲ್ಲಿ. ಇದು 12 ಆಯ್ತು. ಇದು 2 ಅಣ್ಣ ತಮ್ಮಂದಿರು ಇದ್ದಾರೆ. ಅದ್ರಲ್ಲಿ ದೊಡ್ಡವರು ಈ ಕಡೆ ದೊಡ್ಡವ್ರು ಇರೋದು ವಾಸ, ಈ ಕಡೆ ದೊಡ್ಡವ್ರು ಇದ್ದಾರೆ. ಇದು ಅವ್ರ ಬಳಸ ಅಡಿಗೆ ಮನೆ. ಇದು 13ನೇ ಬಾಗ್ಲು. ಇದು ಅಡಿಗೆ ಮನೆ. ಈಗ ಪ್ರೆಸೆಂಟ್ ಈಗ ಇಲ್ಲಿ ಮಾಡ್ತಾ ಇದ್ವಿ ಫಸ್ಟ್.
ಅಲ್ಲೆಲ್ಲ ಹಳೆ ಸಾಮಾನು ಇದ್ದಾವೆ, ಇಲ್ಲೆಲ್ಲ ಫ್ಯಾಷನ್ ಹೊಸ ಸಾಮಾನು ಮಾಡಿಕೊಂಡಿದ್ದಾರೆ ನೋಡಿ. ಎಲ್ಲ ಹೊಸ ಕುಕ್ಕರ್ಗಳು ಈ ತರದಲ್ಲಿ ಅಡಿಗೆ ಮಾಡ್ತಾ ಇದ್ದಾರೆ. ಯೂಸ್ ಮಾಡ್ತಾವ್ರ ಅವಾಗ ಒಲೆ ಸೌದೆಲಿ ಯೂಸ್ ಮಾಡ್ತಿದ್ರು, ಇವಾಗ ಗ್ಯಾಸ್ ಯೂಸ್ ಮಾಡ್ತಾ ಇದ್ದಾರೆ. ಒಲೆನೂ ಇದೆ. ಓ ಇಲ್ಲೂ ಒಲೆ ಇದೆ ನೋಡಿ, ಇಲ್ಲೂ ಒಲೆ ಸೇಮ್ ಅದೇ ತರ ಸೇಮ್ ಚಿಮ್ನಿ. ಇಲ್ಲೂ ಒಂದು ಹಳೆ ಒಲೆ ಇದೆ. ಅದು 3 ಆಯ್ತು. ಬನ್ರಿ ಇಲ್ಲಿ ಮುಗಿಸ್ಕೊಂಡು ಹಂಗ ಹೋಗೋಣ ಆ ಕಡೆ. ಅದೇ ದೊಡ್ಡವರಿರೋ ವಾಸ. ಇದು 14ನೇ ಬಾಗ್ಲು. ಇದು ಇದು ಏನು ದೊಡ್ಡ ಹಾಲ್ ತರ ಇದೆ. ಇದು ದೊಡ್ಡವರು ವಾಸ ಆಗಿರೋ ಮನೆ. 13, ಇದು 14ನೇ ಬಾಗ್ಲು ಬಂದಿದ್ವಿ. ಇದು 15ನೇ ಬಾಗ್ಲು. ಇಲ್ಲಿ ಬೇಡ 15ನೇ ಬಾಗ್ಲು. ನಮ್ಗೆ ಬಾಗ್ಲು ತೆಗೆದು ಒಳಗೆ ಹೋಗಕ್ಕೆ ಭಯ ಆಗುತ್ತೆ, ಏನಿರುತ್ತೋ ಅಂತ. ಬನ್ನಿ 14. ಇದು 15ನೇ ಬಾಗ್ಲು. ಇಲ್ಲ ಅಷ್ಟು ಈಗ ಇಲ್ಲೇ ಹಸೆ ಹೋಗೋಣ. ಹೋಗ್ಬಿಡೋಣ. ಬಾಗ್ಲು ಮುಚ್ಚಿಬಿಟ್ಟಿದ್ದೀನಲ್ಲ, ಅಲ್ಲ ಸ್ವಲ್ಪ ತೆಗಿಬೇಕು. ಈ ಕಟ್ಟಡ ಬಿಲ್ಡಿಂಗ್ ಅಲ್ವಾ ಇದು? ಇಲ್ಲ ಇಲ್ಲ, ಇದು ರೇಷ್ಮೆ ಸಾಕ್ತದ ಅಂತ. ಇದು ಗೋಡನು. ಅಣ್ಣ ಈ ಕಡೆ ಬರ್ರಿ. 14 ಆಯ್ತು ನೋಡಿ. ಇದು 15. ಇದೊಂದು 16. ಇಲ್ಲಿ ಇವರು ಏನ್ ಮಾಡ್ತಿದ್ರು ಮೇಡಮ್? ಇವಾಗ ರೇಷ್ಮೆ ಹುಳು ಸಾಕ್ತಿದ್ವಿ. ಈಗ ಅದು ರೇಷ್ಮೆ ಹುಳು ಸಾಕ್ತಿಲ್ಲ, ಸಾಕ್ತಾ ಇಲ್ಲ. ಯಾರಾದ್ರೂ ಗೋಡನ್ ಬಂದ್ರೆ ಗೋಡನು ಮೊದ್ಲೇ ಏನೋ ಸ್ಕೂಲ್ ಬಾಡಿಗೆ ಕೊಟ್ಟಿದ್ವಿ, ಕಿಡ್ಸ್ ನಡೀತಿತ್ತು. ಏನು ಇಲ್ಲ, ಗೋಡನ್ ಅಷ್ಟೇ ಖಾಲಿ. ನಾವು 3 ಮಡಿಕೊಂಡಿದ್ದೀವಿ, ಅವ್ರು 2 ಮಡಿಕೊಂಡ. 14, 15, 16 ಬಾಗ್ಲಾಯ್ತು. ನೀವು ತೋರಿಸಿ ಮುಂದೆ ಹಿಂಗ್ ಹೋಗ್ಬೇಕು ಅಂತ. ಇಲ್ಲಿ ನಾಯಿಗಳು ಸಿಕ್ಕಾಪಟ್ಟೆ ಸಾಕೊಂಡಿದ್ದೀರಾ? ಅಷ್ಟೇ ಅದು. ಇದು 17ನೇ ಬಾಗ್ಲು. 16. ಇದು 17ನೇ ಬಾಗ್ಲು. ವೀಕ್ಷಕರೇ, ಇದು 17. ಇಲ್ಲಿ ಎಲ್ಲ ಸ್ವಲ್ಪ ದವಸ ಧಾನ್ಯ ಎಲ್ಲ ತುಂಬ್ಕೊಂಡಿದ್ದಾರೆ ಈ ರೂಮ್ ನಲ್ಲಿ. ಮತ್ತೆ ಇಲ್ಲೂ ಮನೆ ಕಳ್ತಾ ಇದಾರೆ. ಇದು 14, 15, 16, 17ನೇ ಬಾಗ್ಲು. 17 ಇದು. ಅದೇ 17. ಅದು 18 ಆ ಬಾಗ್ಲು. ಇದೊಂದು 19. 3 ಕುಟುಂಬ ಇದೆ. 2 ಕುಟುಂಬ ಇದ್ದಾರೆ ಇಲ್ಲಿ. ನೋಡಿ, ಇದೊಂದು 20ನೇ ಬಾಗ್ಲು. ಹಿಂಗೆ ಹೋಗ್ಬೋದಾ? ಬನ್ನಿ ಬನ್ನಿ, ನೀವು ಬನ್ನಿ. 20 ಅಲ್ಲಿ ಹೋಗಿ ಬಂದ್ಬಿಡೋಣ, ಇಲ್ಲ ಮುಗಿಸ್ಕೊಂಡು ಅಲ್ಲಿ ಹೋಗೋಣ. 20. ಇದು 21. ಇದೊಂದು ತರ ಇಲ್ಲಿ ಬಾ. ಹಾಲು. ಬಾ ಇಲ್ಲಿ ಬಾ ನೀನು. ಹಾಲು ತಕೊಂಡ್ಬಂದಿಲ್ಲ. ಅದೆಷ್ಟಾಯ್ತು? 20. 2ನೇ ಮಗನ ವಾಸಸ್ ಇರೋ ಅಂತ ಜಾಗ ಇದು. 2ನೇ ಮಗ ಅವರು. ಇದು ಅಡಿಗೆ ಮನೆ. 21ನೇ ಬಾಗ್ಲು. ಇದು 21. ಇದು ಚಿಕ್ಕವ್ರದ್ದು ವಾಸವಾಗಿರೋಂಥ ಜಾಗ. ಇದೆ ಈ ಕಡೆ ನಾವು ಚಿಕ್ಕವರಿರೋದು. ಮೊಮ್ಮಗ ಇದ್ದಾನೆ, ಆಟ ಸಾಮಾನು ಜೋಡಿಸ್ಕೊಂಡಿದ್ವಿ. ನಾಯಿ ಐತೆ. ಇದೊಂದು 21 ಬಾಗ್ಲಾಯ್ತು. ಇಲ್ಲೂ ಹೊರಗಡೆನೂ ಆಚೆ ಕಡೆ ಹೋಗ್ಬೋದು. ಮೊಮ್ಮಗ ಮಗಳ ಮಗ. ಮಗಂಗೆ ಇನ್ನೂ ಮದುವೆ ಮಾಡಿಲ್ಲ. ಎಷ್ಟಾಯ್ತು? 22. 22ನೇ ಬಾಗ್ಲು. 23. ಇದೊಂದು 23. ಇದು ದೇವ್ರ ಮನೆ. ಒಟ್ಟಾರೆ ಈ ಕುಟುಂಬದಲ್ಲಿ 3 ದೇವ್ರ ಮನೆ ಇದಾವೆ. ಇದೊಂದು 24ನೇ ಬಾಗ್ಲು. ಎಂಡು
ಈಗ ನಾವು ಎಲ್ಲಿ ಹೋದೋ ಎಲ್ಲಿ ಬಂದೋ ಅಂತ ನಮಗೆ ಕನ್ಫ್ಯೂಸ್ ಆಗ್ತಾ ಇದೆ. ಯಾವ ಬಾಕ್ಲಲ್ಲಿ ಹೋಗಿದ್ದೀವಿ, ಯಾವ ಬಾಕ್ಲಲ್ಲಿ ಹೊರಗಡೆ ಹೋಗ್ತಾ ಇದ್ದೀವಿ ಅನ್ನೋದು. ನೋಡಿದ್ರಲ್ಲ ವೀಕ್ಷಕರೇ, ಯಾವ ರೀತಿ ಇದೆ ಇದೊಂದು ಕುಟುಂಬ. ಈ ಮನೆಯಲ್ಲಿ ಈ ಕುಟುಂಬದಲ್ಲಿ ಎಷ್ಟು ಜನ ಇದ್ದೀರಾ ಮೇಡಮ್ ಅವರೇ? 9 ಜನ ಇದ್ವಿ. 9 ಜನ ಇದ್ದೀರಾ ಇಲ್ಲಿ ಎಲ್ಲ ಇಲ್ಲಿ ಒಟ್ಟಿಗೆ ಇದ್ದೀರಾ? ಸೇರಿ ಎಲ್ಲ ದೊಡ್ಡ ಮನೆನೇ ಒಂದೇ ಭಾಗ. ನಮ್ಗೊಂದು ಚೌಲ್ಟ್ರಿ ನೋಡ್ದಂಗೆ ಆಯ್ತಿದ್ದು. ಈ ಮನೆ ಆಲೆ ಈಗ ಒಂದು 500 ಜನ ಕೂತ್ಕೊಂಡು ಅಟ್ ಎ ಟೈಮ್ ಒಂದೇ ಸರಿ ಊಟ ಮಾಡ್ಬೋದು, ಆ ಥರ ಇದೆ. ತುಂಬಾ ಚೆನ್ನಾಗಿದೆ. ಮತ್ತೆ ಇನ್ನೊಂದು ಇದು ಪರಿಸರ ನೋಡಿ, ಇದು ಈಗ ಈ ಸಿಮೆಂಟ್ ಇದನ್ನೆಲ್ಲ ನೋಡಿದ್ರೆ ಇದು ಒಂದು ಪರಿಸರ ಸ್ನೇಹಿ. ಇದು ಈಗ ಟೈಲ್ಸ್ ಮಜಾಕ್ಸ್ ಅವೆಲ್ಲ ಬಂದು 28 ಕಾಯಿಲೆಗಳು ಬರ್ತವೆ, ಅವೆಲ್ಲ ಕೆಮಿಕಲ್ ಇಂದ ಮಾಡಿರ್ತಾರೆ. ಬಟ್ ಇದರಿಂದ ಎಲ್ಲ ಗಟ್ಟಿಮುಟ್ಟಿ ಆಗಿದ್ದೀರಾ. ಅಷ್ಟು ಚೆನ್ನಾಗಿದೆ, ಒಳ್ಳೆ ಆರೋಗ್ಯ ಮನೆ ಇದು, ಆ ಥರ ಇದೆ. ತುಂಬಾ ಥ್ಯಾಂಕ್ಸ್ ಮೇಡಮ್ ಅವರೇ, ಪರಿಚಯ ಮಾಡಿಕೊಟ್ಟಿದ್ದೀರಾ. ನೋಡಿ ನಮ್ಮ ವೀಕ್ಷಕರಿಗೆ ಇದೊಂದು ಮನೆ ಇದೆ ಅಂದ್ರೆ ಏನಂದ್ರೆ 24 ಮನೆ ಇರೋ ಬಾಗ್ಲು ಯಾವುದು ಅಂತ ಒಂದು ಆಶ್ಚರ್ಯ ಆಗುತ್ತೆ. ಸಾಲದಲ್ಲೇ ಈಗ ಒಂದು ಧಾರಾವಾಹಿ, ಒಂದು ಕಾನ್ಸೆಪ್ಟ್ ಧಾರಾವಾಹಿನಲ್ಲಿ ಮನೆಯೊಂದು 3 ಬಾಗ್ಲು, 3 ಡಿವೈಡ್ ಆಗ್ಬಿಟ್ಟು ಒಂದೇ ಮನೆಯಿಂದ 3 ಜನ ಡಿವೈಡ್ ಮಾಡ್ಕೊಂಡಿರ್ತಾರೆ. ಅಂತದ್ರಲ್ಲಿ 24 ಮನೆ ಇರೋ ಒಂದು ಬಾಗ್ಲು ಮನೆ, ಒಂದೇ ಕುಟುಂಬ ಇದ್ರಲ್ಲ, ಚೆನ್ನಾಗಿದೆ. ನಮಸ್ಕಾರ ಮೇಡಮ್, ತುಂಬಾ ಧನ್ಯವಾದಗಳು. ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಶ್ರಾವ್ಯ ಎಸ್ ರಾವ್. ನೀವು ಭಾವಸಿಂಚನ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವತ್ತು ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.